ಆತ್ಮೀಯ ವೀಕ್ಷಕ ಮಿತ್ರರೇ, ಮಾತೃ ಸ್ವರೂಪರಾದ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತರೇ, ಸಹಾಯಕ ಅಂಗನವಾಡಿ ಕಾರ್ಯಕರ್ತರೇ, ಮಿನಿ ಅಂಗನವಾಡಿ ಕಾರ್ಯಕರ್ತರೇ, ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ. ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರು ಆಗಲು ಸಾಧ್ಯನೇ ಅಥವಾ ಇಲ್ಲವೇ ಅನ್ನೋದ್ರ ಬಗ್ಗೆ ನಮ್ಮ ವ್ಯೂವರ್ಸ್ಗಳು ನಮ್ಮ ಕಚೇರಿಗೆ ಹಾಗೂ ಕಾಮೆಂಟ್ ಮೂಲಕ ತಿಳಿಸಿದರು. ಇದರ ಬಗ್ಗೆ ಕಾನೂನಿನಲ್ಲಿ ಏನಾದರೂ ಅವಕಾಶಗಳಿದೆಯಾ? ಹೈಕೋರ್ಟ್ ಆದೇಶಗಳೇನು? ಸುಪ್ರೀಂ ಕೋರ್ಟ್ ಆದೇಶಗಳು ಏನು? ನಮಗೆ ಯಾವಾಗ ಸಂಬಳಗಳು ಹೆಚ್ಚಳ ಆಗತ್ತೆ? ಪ್ರಮೋಷನ್ ಯಾವಾಗ ಸಿಗತ್ತೆ? ಸರ್ಕಾರಿ ನೌಕರರಾಗಿ ಆಗುವಂಥ ಅವಕಾಶಗಳು ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ಕೇಳಿದರು. ಅದಕ್ಕೆ ಸಂಬಂಧಪಟ್ಟಂತಹ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ಅಂಗನವಾಡಿ ಕಾರ್ಯಕರ್ತರ ಹೋರಾಟ ಎಷ್ಟೋ ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಬರ್ತಾಯಿದ್ರು. ನಾವು ಕೂಡ ಸರ್ಕಾರದ ಪರವಾಗಿ ಕೆಲಸ ಮಾಡ್ತೀವಿ. ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಮಕ್ಕಳಿಗೆ ಎರಡನೇ ತಾಯಿಯಾಗಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ, ಬಾಣ್ತಿ ಹಾಗೂ ಬಸರಿಯರಿಗೆ ಪೋಷಕಾಂಶಯುಕ್ತ ಆಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ನಮಗೆ ಸರ್ಕಾರಿ ನೌಕರರಾಗುವ ಭಾಗ್ಯ ಇಲ್ಲವಾ? ನಮ್ಮ ಜೀವನ ಸುಧಾರಿಸೋದು ಯಾವಾಗ ಅಂತ ಹೇಳಿ ಪ್ರಶ್ನೆಗಳನ್ನು ಕೇಳಿದರು. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಕಾಲ ಬಂದಿದೆ. ಇಲ್ಲಿದೆ ನೋಡಿ, ಕೊನೆವರೆಗೂ ನೋಡಿ. ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗಲು ಸಾಧ್ಯವೇ? ಸರ್ಕಾರಿ ನೌಕರರು ಆಗಬಹುದಾ ಎಂಬ ಪ್ರಶ್ನೆ ಬಹಳ ಪ್ರಮುಖವಾಗಿದೆ. ಹಲವಾರು ಜನ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆಗ್ಬೋದಾ, ಅವಕಾಶಗಳು ಇದೆಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಸರಳವಾಗಿ ಉತ್ತರವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಕಾನೂನಿನಲ್ಲಿ ಅವಕಾಶಗಳು ಇದೆಯಾ? ಇಲ್ಲಿ ಕನ್ಫ್ಯೂಷನ್ನು ಕ್ಲಿಯರ್ ಆಗಿದೆ. ಹೌದು ಅಂತಲೂ ಇಲ್ಲ ಅಥವಾ ಇಲ್ಲ ಅಂತಲೂ ಇಲ್ಲ, ಎರಡೂ ಅವಕಾಶಗಳು ಇದೆ. ಇದು ಸರ್ಕಾರದ ನೀತಿಗಳು, ಕಾನೂನಿನ ಹಾಗೂ ನ್ಯಾಯಾಲಯದ ತೀರ್ಪುಗಳನ್ನು ಮೇಲೆ ಅವಲಂಬಿಸಿದೆ. ಪ್ರೆಸೆಂಟ್ ಸಿಚುಯೇಷನ್ನಲ್ಲಿ ಸರ್ಕಾರಿ ನೌಕರರಾಗಲು ಅವಕಾಶಗಳು ಇದೆಯಾ? ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರು ಅಲ್ಲ. ಪ್ರೆಸೆಂಟ್ ಸಿಚುಯೇಷನ್ನಲ್ಲಿ ಸರ್ಕಾರಿ ನೌಕರರು ಅಲ್ಲ. ಸರ್ಕಾರ ಮನಸ್ಸು ಮಾಡಿದ್ರೆ ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡ್ಬೋದು. ಅವರು ಗೌರವಧನವನ್ನು ಆಧಾರಿತ ಸೇವಾ ನೌಕರರು, ಸರ್ವಿಸ್ಸು ಸೆಕ್ಟರಲ್ಲಿ ಇರೋಂಥವ್ರು, ಅವರನ್ನು ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಯೋಜನೆ ಅಡಿಯಲ್ಲಿ ಅವರನ್ನು ಅಪಾಯಿಂಟನ್ನು ಮಾಡಿಕೊಂಡು ಅವರಿಗೆ ಗೌರವಧನವನ್ನು ಕೊಡುವಂಥ ಅವಕಾಶವನ್ನು ಇದೆ. ಲಾನಲ್ಲಿ ಏನಾದರೂ ಪ್ರಾವಿಷನ್ ಇದೆಯಾ? ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡೋದಕ್ಕೆ ಅವಕಾಶ ಇದೆಯಾ? ಕಾನೂನಿನ ದೃಷ್ಟಿಕೋನದಲ್ಲಿ ಹಾಗೂ ನ್ಯಾಯಾಲಯದ ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ ಹಲವಾರು ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ಇದು ಸ್ಪಷ್ಟವಾಗಿದೆ. ಕಳೆದ ಬಾರಿ ಗುಜರಾತ್ ಹೈಕೋರ್ಟ್ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಕೊಟ್ಟಿತ್ತು. ತದನಂತರ ಹಲವಾರು ಕೋರ್ಟ್ಗಳು ಅದನ್ನು ಅಂಗೀಕರಿಸಿಲ್ಲ. ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗಿ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಕೋರ್ಟ್ಗಳು ಹೇಳಿದೆ. ಗುಜರಾತ್ ಹೈಕೋರ್ಟ್ ಒಂದು ಬಿಟ್ಟು ಉಳಿದ ಎಲ್ಲ ಕೋರ್ಟ್ಗಳಲ್ಲೂ ಅಂಗನವಾಡಿ ಕಾರ್ಯಕರ್ತರಿಗೆ ಉಪಯೋಗ ಆಗಿಲ್ಲ. ಕಾರಣ, ಸೇವಾ ನಿಯಮಗಳು, ರಿಕ್ರೂಟ್ಮೆಂಟ್ ರೂಲ್ಸ್ ಮೂಲದಲ್ಲಿ ಬಂದಿಲ್ಲ. ಯಾವುದೇ ರಿಕ್ರೂಟ್ಮೆಂಟ್ ರೂಲ್ಸ್ಗಳಲ್ಲಿ ಹಾಗೂ ನಾಗರಿಕ ಸೇವಾ ನಿಯಮಗಳ ಆಧಾರದಲ್ಲಿ ಇವರು ನೇಮಕ ಆಗದೇ ಇರೋದರಿಂದ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿ ತೀರ್ಪುಗಳು ಹೇಳುತ್ತೆ. ಸರ್ಕಾರದ ನೀತಿಗಳು ಬದಲಾವಣೆ, ಚೇಂಜಸ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ರಾಜ್ಯ ಸರ್ಕಾರ ಬಯಸಿದರೆ, ಒಂದು ಡಿಸಿಷನನ್ನು ತೆಗೆದುಕೊಂಡ್ರೆ ಏನು ಬೇಕಾದರೂ ಆದೇಶವನ್ನು ಮಾಡೋಕ್ಕೆ ಅವಕಾಶಗಳಿದೆ. ಹೊಸ ಕಾನೂನುಗಳ ಮೂಲಕ ಅಥವಾ ಆರ್ಡರ್ಗಳ ಮೂಲಕ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡೋಕ್ಕೆ ಅವಕಾಶ ಇದೆ. ಅವರನ್ನು ಸರ್ಕಾರಿ ನೌಕರರಾಗಿ ಮಾಡಿ
ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡಬಹುದು. ಅದು ಕೇವಲ ಒಂದು ರಾಜಕೀಯ ನಿರ್ಧಾರ ಆಗಿರುತ್ತೆ ಅಥವಾ ಆರ್ಥಿಕ ನಿರ್ಧಾರಗಳು ಆಗಿರ್ಬೋದು. ಅದರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಂಘಟನೆಗಳ ಪಾತ್ರ ಏನು? ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಲ್ಲಿ ಅವರ ಪಾತ್ರವೂ ಕೂಡ ಇದೆ. ಅಂಗನವಾಡಿ ಕಾರ್ಯಕರ್ತರು ಸಂಘಟನೆಗಳು ವ್ಯಾಪಕವಾದ ಮನವಿ ಹಾಗೂ ಹೋರಾಟಗಳ ಮೂಲಕ ಇದನ್ನು ಕಾರ್ಯಸಾಧುವನ್ನು ಮಾಡ್ಬೋದು. ಅಂಗನವಾಡಿ ಸಂಘಟನೆಗಳು ಕ್ಲಿಯರ್ ಕಟ್ಟಾಗಿ ಹೇಳ್ತಿರೋದು, ನಮ್ಮ ವೇತನವನ್ನು ಹೆಚ್ಚಳ ಮಾಡಿ, ಸರ್ಕಾರಿ ನೌಕರರಿಗೆ ಸಮನಾದ ವೇತನವನ್ನು ಮಾಡಿ, ಅಂಗನವಾಡಿ ಕಾರ್ಯಕರ್ತರನ್ನು ಸಿ ದರ್ಜೆ ಸರ್ಕಾರಿ ನೌಕರರಾಗಿ, ಸಹಾಯಕ ಅಂಗನವಾಡಿ ಕಾರ್ಯಕರ್ತರನ್ನು ಡಿ ದರ್ಜೆ ಅಂಗನವಾಡಿ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿ ಅವ್ರಿಗೆ ಕೊಡುವಂತಹ ಸಂಬಳ 34,400 ರೂಪಾಯಿ, ಡಿ ದರ್ಜೆಯವರಿಗೆ 28,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾರೆ. ಹಾಗೂ ಸರ್ಕಾರಿ ಹುದ್ದೆಯಾಗ ಕೊಡಬೇಕು ಹಾಗೂ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ಅಂತ ಹೇಳಿ ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ ಸಿಗುವಂಥ ಪಿಂಚಣಿ ಸೌಲಭ್ಯ ಸಿಗಬೇಕು. ಅದ್ರ ಜೊತೆಯಲ್ಲಿ ರಿಟೈರ್ಡ್ ಆದ ತಕ್ಷಣ ಲಂಸಮ್ ಆಗಿ ಒಂದು 10 lakhs ಕೊಡಬೇಕು. ಕೊನೆಯ ತಿಂಗಳು ಏನು ಸಂಬಳ ತಗೊಳ್ತಾ ಇದ್ದಾರೆ ಆ ಸಂಬಳದ 50% ಪಿಂಚಣಿಯಾಗಿ ಕೊಡಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಭವಿಷ್ಯದಲ್ಲಿ ನಿನ್ನ ಫ್ಯೂಚರಲ್ಲಿ ಸರ್ಕಾರಿ ನೌಕರರಾಗುವಂಥ ಅವಕಾಶಗಳು ಇದೆಯಾ? ಖಂಡಿತವಾಗಿಯೂ ಇದೆ. ನ್ಯಾಯಾಲಯದ ಮೂಲಕ ಸ್ವಲ್ಪ ಕಡಿಮೆ ಅವಕಾಶಗಳು ಇರ್ಬೋದು. ಈಗ ಹೈಕೋರ್ಟ್ ಮಾಡಿರುವಂಥ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ನ್ಯಾಯ ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಆದರೆ ಜಾಸ್ತಿ ಪ್ರಮಾಣದಲ್ಲಿ ಅವಕಾಶ ಇರೋದು, ಸರ್ಕಾರಿ ನೌಕರರಾಗಿ ಮಾಡೋಕ್ಕೆ ಅವಕಾಶ ಇರೋದು ಸರ್ಕಾರಗಳ ನಿರ್ಧಾರ. ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ತಮ್ಮ ರೂಲ್ಸಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿಕೊಂಡು ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡ್ಬೋದು. ಈ ಹಿಂದೆ ಕೂಡ ಗುತ್ತಿಗೆ ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿರೋಂಥ ಉದಾಹರಣೆಗಳಿದೆ. ಹೊರಗುತ್ತಿಗೆ ನೌಕರರನ್ನು ಕೂಡ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿರೋಂಥ ಉದಾಹರಣೆಗಳಿದೆ. ಹಾಗಾಗಿ ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ಆಗತ್ತೆ. ಅಂಗನವಾಡಿ ಈಗ ಪ್ರೆಸೆಂಟ್ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರದ ಯೋಜನೆಯ ಸಿಬ್ಬಂದಿ ಅಂತ ಹೇಳಿ ಮಾಡ್ತಾರೆ. ಇವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತ ತಿಳಿಸ್ತೀವಿ. ಅದೇ ರೀತಿ ನ್ಯಾಯಾಲಯದಲ್ಲಿ ಕೇಸ್ಗಳನ್ನು ಹಾಕ್ಕೊಂಡಿದ್ರಲ್ಲ ಅಂಗನವಾಡಿ ಕಾರ್ಯಕರ್ತರು, ಆ ಕೇಸ್ಗಳು ಏನಾಗಿದೆ, ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಹಾಗೂ ಅಪ್ಡೇಟ್ಗಳು ಏನಾಗಿದೆ ಅಂತ ಹೇಳೋದಾದರೆ, ಪ್ರಮುಖವಾಗಿ ಕಾನೂನಿನ ಸ್ಥಿತಿ ಹಾಗೂ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳ ಆದೇಶದಲ್ಲಿ ನ್ಯಾಯಾಲಯಗಳು ಪುನಃ ಹೇಳ್ತಾ ಇದೆ, ಅಂಗನವಾಡಿ ಕಾರ್ಯಕರ್ತರು ಸಿವಿಲ್ ಪೋಸ್ಟ್ ಸರ್ಕಾರಿ ಹುದ್ದೆ ಅಲ್ಲ ಅನ್ನೋ ಹೇಳ್ತಾರೆ. ಅದಕ್ಕೆ ರೀಸನ್ ಕೂಡ ಕೊಡ್ತಾರೆ. ಇದು ICDS ಯೋಜನೆ ಅಡಿಯಲ್ಲಿ ನೇಮಕ ಆಗಿರ್ತಾರೆ, ಯಾವುದೇ ಸರ್ಕಾರಿ ನೇಮಕಾತಿ ಅಲ್ಲ. ಹಾಗಾಗಿ ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡೋಕ್ಕೆ ಬರಲ್ಲ. ನಿಯಮಿತವಾದ ಸರ್ಕಾರಿ ನೇಮಕಾತಿ ವಿಧಾನ KPSC ರಿಕ್ರೂಟ್ಮೆಂಟ್ ರೂಲ್ಸ್, ಯಾವುದೇ ರೂಲ್ಸ್ಗಳ ಮೂಲಕ ಅವರು ನೇಮಕ ಆಗಿರಲ್ಲ. ಹಾಗಾಗಿ ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಹೇಳಿದೆ. ಇದೇ ತತ್ವವನ್ನು ಸುಪ್ರೀಂ ಕೋರ್ಟ್ ಕೂಡ ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಅಮೀರ್ B ಪ್ರಕರಣದಲ್ಲಿ ಕೂಡ ದೃಢಪಡಿಸಿದೆ. ಅದೇ ರೀತಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಏನು ಇತ್ತೀಚಿನ ತೀರ್ಪುಗಳು ಏನು ಅದು ಕೂಡ ಸೇಮ್ ಇದೆ. ಸಿವಿಲ್ ಪೋಸ್ಟ್ ಅಲ್ಲ, ರಿಸರ್ವೇಷನ್ ನಿಯಮಗಳು ಕೂಡ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಕೂಡ ಹೇಳಿದೆ. ಹಾಗಾಗಿ ಸರ್ಕಾರಿ ನೌಕರರಾಗಿ ಆಗುವಂಥ ಅವಕಾಶಗಳು ಸರ್ಕಾರ ನೀಡುವಂಥ ನಿರ್ಧಾರದ ಮೇಲೆ ದೃಢವಾಗಿರುತ್ತೆ ಹೊರತು ಬೇರೆ ಯಾವುದೇ ಇದರಿಂದ ಆಗೋಕ್ಕೆ ಸಾಧ್ಯ ಇಲ್ಲ. ಅರ್ಜಿಯಲ್ಲಿನ ಬೇಡಿಕೆಗಳೇನು, ಅಂಗನವಾಡಿ ಕಾರ್ಯಕರ್ತರು ಏನೇನು ಬೇಡಿಕೆಗಳನ್ನು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ಗಳ ಮುಂದೆ ಇಟ್ಟಿದ್ರು ಅಂತ ನೋಡೋದಾದರೆ, ನಮ್ಮನ್ನು ತಕ್ಷಣ ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು. ಸಂಬಳ ಹಾಗೂ ಪಿಂಚಣಿ ಸೌಲಭ್ಯ ಆಗಲೇ ಹೇಳಿದ ಹಾಗೆ ಸಿ ದರ್ಜೆ ಡಿ ದರ್ಜೆ ನೌಕರರಿಗೆ ಯಾವ ರೀತಿ ಸಂಬಳಗಳನ್ನು ಕೊಡ್ತಾರೋ ಆ ಸಂಬಳಗಳು, ಹಾಗೂ ರಿಟೈರ್ಡ್ ಆದಂಥ ಸಮಯದಲ್ಲಿ 10 ಲಕ್ಷ ರೂಪಾಯಿ ಅಮೌಂಟು ಹಾಗೂ ಕಡೆಯ ತಿಂಗಳ ಸಂಬಳದ 50% ಹಣವನ್ನು ಕೊಡಬೇಕು ಅಂತ ಹೇಳಿ, ಹಾಗೂ ಸೇವಾ ಭದ್ರತೆ ಜಾಬ್ ಸೆಕ್ಯೂರಿಟಿಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಕೇಳ್ಕೊಂಡಿದ್ರು. ಹೈಕೋರ್ಟು ಏನು ಹೇಳುತ್ತೆ, ಕೆಲವು ಪ್ರಕರಣಗಳಲ್ಲಿ
ಸರ್ಕಾರಕ್ಕೆ ಸೂಚನೆಗಳನ್ನು ಕೊಡುತ್ತೆ. ಅವ್ರಿಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನು ಹೆಚ್ಚಿಸಿ ಅದನ್ನು ಪರಿಗಣಿಸಿ, ಉದಾಹರಣೆಗೆ ಪೆನ್ಷನ್ ಲಾಭವನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಮುಖ್ಯವಾಗಿ ತೀರ್ಮಾನವನ್ನು ಇಂಪಾರ್ಟೆಂಟು ಡಿಸಿಷನನ್ನು ಯಾರು ತಗೋಬೇಕು ಅಂದರೆ ಹೈಕೋರ್ಟ್ ನಿಲುವು ಕ್ಲಿಯರ್ ಕಟ್ ಆಗಿದೆ. ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರು ಅಲ್ಲ ಅಂತ, ಅವರ ಸೇವೆ ಮಹತ್ವದ್ದು, ಅವರಿಗೆ ಕೊಡೋಂಥ ಸೌಲಭ್ಯಗಳನ್ನು ಹೆಚ್ಚಿಸಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿದೆ. ಏನೇ ಆಗಿದ್ದರೂ ಕೂಡ ರಾಜ್ಯ ಸರ್ಕಾರ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅಂಗನವಾಡಿ ಕಾರ್ಯಕರ್ತರನ್ನು ನಮ್ಮ ಮನೆ ಮಕ್ಕಳು, ನಮ್ಮ ಮನೆ ಹೆಣ್ಣು ಮಕ್ಕಳು, ನಮ್ಮ ತಾಯಂದಿರು ಅಂತ ಪರಿಗಣಿಸಿ ಅವ್ರಿಗೆ ಕೊಡುವಂಥ ಸೌಲಭ್ಯಗಳನ್ನು ಕೊಡಿ. ಕಳೆದ ಚುನಾವಣೆಯ ಸಮಯದಲ್ಲಿ ಕೊಟ್ಟಂಥ ಭರವಸೆ ಪ್ರಕಾರ ಅವರಿಗೆ ಗೌರವಧನವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿ, ನೀವು ಕೊಟ್ಟ ಭರವಸೆಯಂತೆ ಗೌರವಧನವನ್ನು ಹೆಚ್ಚಳ ಮಾಡಿ ಹಾಗೂ ಅವರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿ ಅಂತ ಹೇಳ್ತಾ ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ಕೇಳ್ಕೊಂತ, ಇನ್ನು ಅಂಗನವಾಡಿ ಕಾರ್ಯಕರ್ತರು ಸರ್ಕಾರಿ ನೌಕರರಾಗಿ ಘೋಷಣೆ ಆಗಲು ಕಾನೂನಿನಲ್ಲಿ ಏನೇನು ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯೇಕವಾದ ವಿಡಿಯೋನ ಮಾಡಿ ಹಾಕ್ತೀನಿ. ಕಾನೂನಿನ ಪುಸ್ತಕವನ್ನು ಪರಿಶೀಲನೆ ಮಾಡಿ ಅಲ್ಲಿ ಅವಕಾಶಗಳು ಇದ್ದರೆ, ಕಾನ್ಸ್ಟಿಟ್ಯೂಷನಲ್ಲಿ ಏನಾದರೂ ಅವಕಾಶಗಳಿದ್ದರೆ ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನನ್ನು ಬಂದು ಭೇಟಿ ಆದವರಿಗೆ ಖಂಡಿತವಾಗಿಯೂ ಕಾನೂನಾತ್ಮಕವಾದ ಸಲಹೆಯನ್ನು ಕೊಡ್ತೀನಿ, ಸಹಾಯವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.